ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಇಷ್ಟು ದಿನಗಳ ಕಾಲ ಮಾಡೋದಕ್ಕಾಗಿಲ್ಲ. ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಿಮಗೂ ಯಾರಿಗೆಲ್ಲ ಮಾಡಬೇಕು ಅನಿಸಿದ್ರೆ ಖಂಡಿತ ನೀವು ಕೂಡ ಅದೇ ರೀತಿ ಮಾಡ್ಬೋದು. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡುವಾಗ ಮೊದಲನೇದಾಗಿ ನಾವು ಸಕ್ಕರೆಯನ್ನು ತಿನ್ನೋದನ್ನು ಬಿಡಬೇಕು. ಸಕ್ಕರೆ ಯಾವುದೇ ಸ್ವೀಟ್ ಇರ್ಬೋದು, ಅದನ್ನು ನಾವು ಬಿಡಬೇಕಾಗತ್ತೆ. ಶುಗರ್ ತಿಂತಾ ಇದ್ದಾಗ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಹಾಗೇನೆ ಆಯಿಲಿ ಫುಡ್ನ ಬಿಡಬೇಕಾಗತ್ತೆ. ನಂತರ ಜಂಕ್ ಫುಡ್ನ ಬಿಡಬೇಕಾಗತ್ತೆ. ಹೆಲ್ದಿ ಫುಡ್. ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಅದನ್ನ ಚಾಲೆಂಜ್ ಆಗಿ ತಗೋಬೇಕು. ಮಧ್ಯದಲ್ಲಿ ಅದನ್ನ ಬ್ರೇಕ್ ಮಾಡೋದಕ್ಕೆ ಹೋಗಬಾರ್ದು. ನಮ್ಗೆ ಇಷ್ಟ ಆಗಿರೋ ತಿಂಡಿ ಕಂಡ ತಕ್ಷಣ ತಿನ್ಬೇಕು ಅಂತ ಅನ್ಸ್ಬಾರ್ದು. ಅಥವಾ ಯಾವ್ದಾದ್ರು ಅಡಿಗೆ ಟೇಸ್ಟ್ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೂ ಕೂಡ ಹೋಗಬಾರ್ದು ಜಾಸ್ತಿನ. ಹಾಗೇನೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಮೊದಲನೇದಾಗಿ ನಾವು ನಿದ್ದೆನ ಕರೆಕ್ಟ್ ಟೈಮ್ ಮಾಡೋದಕ್ಕೆ ರೂಢಿ ಮಾಡ್ಕೋಬೇಕಾಗತ್ತೆ. ನಮ್ಮ ನಿದ್ದೆ ಕಡಿಮೆ ಆದರೂ ಕೂಡ ವೇಟ್ ಗೇನ್ ಆಗ್ತಾ ಹೋಗುತ್ತೆ. 8 ಗಂಟೆ ನಮಗೆ ನಿದ್ದೆ ಬೇಕೇ ಬೇಕು. ಆದಷ್ಟು ಬೇಗ ನಿದ್ದೆ ಮಾಡಿ ಬೇಗ ಏಳೋದ್ರಿಂದ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಪ್ರತಿನಿತ್ಯ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ. ಆದಷ್ಟು ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ ಬೇಗನೆ ನೀವು ವೇಟ್ ಲಾಸ್ ಮಾಡ್ಕೋಬಹುದು. ಪ್ರತಿನಿತ್ಯ ಮನೆಯಲ್ಲಿ ನೀವು ದಿನದಿಂದ ದಿನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಮೊದಲು 5 ಸೂರ್ಯ ನಮಸ್ಕಾರ ಮಾಡಿ, ಆಮೇಲೆ ನಿಧಾನಕ್ಕೆ 9 ಮಾಡಿ, ಹಾಗೇನೆ ಜಾಸ್ತಿ ಮಾಡ್ತಾ ಹೋಗಿ ಆಮೇಲೆ 50 ಮಾಡಿ, ಆದರೆ 108ವರೆಗೂ ಮಾಡಿ. ಆ ರೀತಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಬೇಗನೆ ವೇಟ್ ಲಾಸ್ ಮಾಡ್ಕೋಬಹುದು. ಬೇರೆ ಎಕ್ಸಸೈಸ್ ಅನ್ನೆಲ್ಲ ಬೇಕಾದ್ರೆ ನಿಧಾನಕ್ಕೆ ಒಂದೊಂದಾಗಿ ಮಾಡ್ಕೋತಾ ಹೋಗ್ಬೋದು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಫಿಟ್ ಆಗಿರುತ್ತೆ. ಹಾಗೆ ಪ್ರತಿನಿತ್ಯ ಚೆನ್ನಾಗಿ ನೀರು ಕುಡಿಬೇಕು. 4 ರಿಂದ 4.25 ಲೀಟರ್ಸ್ಟಾದ್ರೂ ನೀರನ್ನು ಪ್ರತಿನಿತ್ಯ ವೇಟ್ ಲಾಸ್ ಚಾಲೆಂಜಲ್ಲಿರುವವರು ಕುಡಿಲೇಬೇಕಾಗತ್ತೆ. ಹಾಗೆಯೇ ಬರೀ ನೀರು ಕುಡಿಯೋಕ್ಕಾಗಲ್ಲ ಅಂತಂದರೆ ನೀರು ಮಜ್ಜಿಗೆ ಮಾಡ್ಕೊಂಡು ಕುಡಿಬೋದು. ಮಸಾಲ ಮಜ್ಜಿಗೆ ಈ ಥರ ಎಲ್ಲ ಮಾಡಿಕೊಂಡು ಕುಡಿಬೋದು. ಅಥವಾ ಹಣ್ಣಿನ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಬೋದು. ಆದರೆ ಅದಕ್ಕೆ ಸಕ್ಕರೆನ ಮಾತ್ರ ಹಾಕ್ಕೊಳ್ಬಾರ್ದು. ಶುಗರ್ ಆ್ಯಡ್ ಮಾಡ್ದೇನೆ ಕುಡಿಬೇಕಾಗತ್ತೆ. ನನ್ನ ವೇಟ್ ಲಾಸ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಪ್ರತಿದಿನ ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ. ನೀವು ಕೂಡ ವೇಟ್ ಲಾಸ್ ಆಗಬೇಕು ಅಂತಂದರೆ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿ. 100% ವೇಟ್ ಲಾಸ್ ಆಗೇ ಆಗತ್ತೆ. ಬೆಳಗ್ಗೆ ನಾನಿಲ್ಲಿ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ, ವೇಟ್ ಲಾಸ್ ಜರ್ನಿಲಿರುವಾಗ ಬೆಳಿಗ್ಗೆ ಮತ್ತು ಸಂಜೆ ಸ್ವಲ್ಪ ಬಿಸಿ ಬಿಸಿ ನೀರು ಕುಡೋದು ತುಂಬ ಒಳ್ಳೆಯದು. ಹಾಗೆಯೇ ಮತ್ತೆಲ್ಲ ಟೈಮಲ್ಲಿ ನೀವು ಸಾದಾ ನಾರ್ಮಲ್ ವಾಟರ್ ಕುಡಿಬೋದು. ಯಾಕೆಂದರೆ ಬೆಳಿಗ್ಗೆ ವಾತಾವರಣದಲ್ಲಿ ಕೆಲವರಿಗೆ ತಣ್ಣೀರೆಲ್ಲ ಕುಡಿದ್ಬಿಟ್ರೆ ಕೋಲ್ಡ್ ಎಲ್ಲ ಆಗಿಬಿಡತ್ತೆ. ಸ್ವಲ್ಪ ಬಿಸಿ ನೀರು ಕುಡಿಯೋದ್ರಿಂದ ಆ ಥರ ಸಮಸ್ಯೆ ಕೂಡ ಆಗಲ್ಲ. ವೇಟ್ ಲಾಸ್ ಜರ್ನಿಯಲ್ಲಿ ಆದಷ್ಟು ಲಿಕ್ವಿಡ್ ಚೆನ್ನಾಗಿ ತಗೋಬೇಕು. ಅದರಲ್ಲೂ ನೀರು ಚೆನ್ನಾಗಿ ಕುಡಿಬೇಕು. 4.25 ಲೀಟ್ರಷ್ಟು ನೀರನ್ನು ಪ್ರತಿನಿತ್ಯ ಕುಡಿಬೇಕು. ಬೇಗನೆ ವೇಟ್ ಲಾಸ್ ಆಗುತ್ತೆ. ನಾನಿವಾಗ ಎಕ್ಸಸೈಜ್ನ ಮುಗಿಸ್ಕೊಂಡು ಬಂದೆ. ಎಕ್ಸಸೈಜ್ ಮುಗಿಸ್ಕೊಂಡು ಬಂದು ಈಗ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ. ಬೇಗನೆ ತಿಂಡಿ ಕೂಡ ತಿನ್ನಬೇಕು. ಇವತ್ತು ವೇಟ್ ಲಾಸ್ ಜರ್ನಿಯ ಮೊದಲನೇ ದಿನ ಗೋಧಿ ಕಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬ್ರೋಕನ್ ವೀಟ್ ಉಪ್ಪಿಟ್ಟು. ವೇಟ್ ಲಾಸ್ ಜರ್ನಿಗೆ ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಾನಿದನ್ನ 1 ಬೌಲಷ್ಟು ತೊಗೊಂಡಿದ್ದೀನಿ. ಚಿಕ್ಕ ಬೌಲಲ್ಲಿ ಕ್ಲೀನಾಗಿ ಇದನ್ನ ವಾಶ್ ಮಾಡ್ಕೊಂಡು ಅದೇ ಬೌಲಲ್ಲಿ ನಾನು 2.5 ಲೋಟದಷ್ಟು ನೀರನ್ನು ತಗೊಳ್ತೀನಿ. ಇದು ನನಗೊಬ್ಬಳಿಗೆ ಮಾಡ್ಕೊಳ್ಳೋದಕ್ಕಲ್ಲ, ನನಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೋಸ್ಕರ ಮಾಡ್ತಾ ಇರೋದು ಇಷ್ಟನ್ನು. ಇದನ್ನು ಕುಕ್ಕರಲ್ಲಿಟ್ಟು 4 ವಿಸಿಲ್ಸ್ ಕೂಗಿಸ್ಕೊತೀನಿ. ಈಗ ಗೋಧಿ ಕಡಿ ಉಪ್ಪಿಟ್ಟು ಮಾಡೋದಕ್ಕೆ ಗೋಧಿ ಕಡಿಯನ್ನು ಬೇಯಿಸ್ಕೊಂಡಿದ್ದಾಗಿದೆ. ನೋಡಿ, ಈ ರೀತಿ ಉದ್ರಾಗಿ ಬಂದಿದೆ. ಹಾಗೆಯೇ 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಇಟ್ಕೊಂಡಿದ್ದೀನಿ. ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಮೊದಲಿಗೆ ಒಗ್ಗರಣೆ ಹಾಕೋಣ.
ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇದು ಫಿಲ್ಟರ್ ಆಗಿರುವಂಥ ತೆಂಗಿನ ಎಣ್ಣೆ. ಚಿಕ್ಕ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಬೇಡ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ. ಹಾಗೆಯೇ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ. ಈಗ ಕಟ್ ಮಾಡ್ಕೊಂಡಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಈಗ ಹಸಿ ಶುಂಠಿಯನ್ನು ಸೇರಿಸ್ಕೊಳ್ತೀನಿ. ಹಾಗೆ ಕರಿಬೇವಿನ ಸೊಪ್ಪು. ಈಗ ಕಟ್ ಮಾಡ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಬೇರೆ ಬೇರೆ ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬರೀ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈಗ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ಸಾಫ್ಟ್ ಆಗಿದೆ ನೋಡಿ. ಇಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ನಾವು ಇದನ್ನೆಲ್ಲ ಹುರ್ಕೋಬೇಕು. ನೀವು ಬೇಕಿದ್ರೆ ಆಲಿವ್ ಆಯಿಲ್ ಕೂಡ ಬಳಸ್ಕೋಬಹುದು ಇದಕ್ಕೆ. ಈಗ ಬೇಯಿಸಿಟ್ಕೊಂಡಂಥ ಗೋಧಿ ಕಡಿನ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊನೆಯಲ್ಲಿ ಸ್ವಲ್ಪ ಲಿಂಬು ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುರಿಯನ್ನು ತೆಗೆದುಬಿಡೋಣ. ನಾನಿಲ್ಲಿ ತಿಂಡಿ ಜೊತೆಗೆ ಕುಡಿಯೋದಕ್ಕೆ ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ, ಕಷಾಯ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಇವತ್ತು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಕಷಾಯ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಇದನ್ನ ಹಾಗೇನೂ ಸೋಸ್ಕೊಂಡು ಕುಡಿಬೋದು, ಇಲ್ಲ ಹಾಲು ಹಾಕ್ಕೊಂಡು ಕುಡಿಬೋದು, ಹೇಗೆ ಬೇಕಾದರೂ ಕುಡಿಬೋದು. ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಅಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ. ಇವಾಗ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಎಲ್ಲ ಆಗದಿರೋ ಥರ ನೋಡ್ಕೋಬೇಕಾಗತ್ತೆ. ಇದನ್ನು ಹೀಗೇ ಸೋಸ್ಕೊಂಡು ಕುಡಿಬೋದು. ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ. ಒಂದು ಲೋಟ ನೀರಿಗೆ ಚಿಕ್ಕ ಲೋಟದಲ್ಲಿ 1/4 ಲೋಟದಷ್ಟೇ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಸೋಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಹಾಗೆಯೇ ಕುಡಿತೀನಿ. ಯಾಕೆಂದರೆ ಇದರಲ್ಲಿ ಜೀರಿಗೆ, ಸೋಂಪು ಇವೆಲ್ಲ ಇರುತ್ತಲ್ಲ, ಧನಿಯಾ ಎಲ್ಲ ಸೋಸ್ಕೊಳ್ಳೋದಿಲ್ಲ. ಹಾಗೆಯೇ ಗ್ಲಾಸಿಗೆ ಹಾಕ್ಕೊಂಡು ಕುಡಿತೀನಿ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಮೊದಲನೇ ದಿನದ ಬ್ರೇಕ್ಫಾಸ್ಟ್ ಈ ರೀತಿ ಇದೆ. ಈ ಕಷಾಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲ ಇದ್ದವರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ನಾನಿವಾಗ ಕಾಮ್ ಕಸ್ತೂರಿ ಬೀಜವನ್ನು ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಇದನ್ನ ಒಂದು 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕು. ನಾನಿದನ್ನು 10:30 ಅಷ್ಟೊತ್ತಿಗೆ ಕುಡಿತಾ ಇದ್ದೀನಿ. ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ನೆನೆಸ್ಬಿಟ್ಟು 20 ಮಿನಿಟ್ಸ್ ಆಗಿದೆ. 20 ಮಿನಿಟ್ಸ್ ಆಗಬೇಕಂತಿಲ್ಲ, ಬೇಗನೂ ಕೂಡ ಇದು ರೆಡಿ ಆಗುತ್ತೆ. ಆದರೆ ನಾನೀಗ 20 ಮಿನಿಟ್ಸ್ ಆದಮೇಲೆ ಇದಕ್ಕೆ ಲಿಂಬು ರಸ ಹಾಕ್ಕೊಂಡಿದ್ದಾಯಿತು. ಹಾಗೆ ಶುಂಠಿ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಮಕಸ್ತೂರಿ ಬೀಜದ ಜ್ಯೂಸು ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು. ನಾನು ಊರಲ್ಲಿ ಮನೆಯಲ್ಲೇ ರೆಡಿ ಮಾಡಿರುವಂಥ ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಕೆಲವೊಮ್ಮೆ ಆಚೆ ಕಡೆ ತೊಗೊಂಡಂಥ ಜೇನುತುಪ್ಪಕ್ಕೆ ಸಕ್ಕರೆ ಎಲ್ಲ ಮಿಕ್ಸ್ ಇರುತ್ತೆ, ಸಕ್ಕರೆ ಪಾಕ ಅಂತ ಹೇಳ್ತಾರೆ. ನೀವು ಒಳ್ಳೆ ಜೇನುತುಪ್ಪ ಸಿಕ್ಕಿದ್ರೆ ಮಾತ್ರ ಹಾಕ್ಕೊಳ್ಳಿ. 10:30-11 ಗಂಟೆ ಸುಮಾರಿಗೆ ನಾನು ಈ ಜ್ಯೂಸನ್ನ ಕುಡಿತಾ ಇದ್ದೀನಿ. ಹತ್ತುವರೆ 11 ಗಂಟೆ ಸುಮಾರಿಗೆ ನಾನು ಈ ಜ್ಯೂಸ್ನ ಇವಾಗ ಕುಡಿತಾ ಇದ್ದೀನಿ. ಇದರಲ್ಲಿ ನಾವು ಶುಂಠಿ ರಸ ಹಾಕಿರ್ತೀವಿ, ಲಿಂಬು ರಸ ಹಾಕಿರ್ತೀವಿ, ಜೇನುತುಪ್ಪ, ಹಾಗೆಯೇ ಕಾಮಕಸ್ತೂರಿ ಬೀಜ ಹಾಕಿರ್ತೀವಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ವೆಯ್ಟ್ ಲಾಸಿಗೂ ಕೂಡ ತುಂಬಾ ಒಳ್ಳೆಯದು. ಇದಾದ್ಮೇಲೆ 1 ಗಂಟೆಗೆ ಕರೆಕ್ಟಾಗಿ ಊಟ ಮಾಡಬೇಕು. ಊಟ ಕೂಡ ಸ್ವಲ್ಪ ಪ್ರಮಾಣದಲ್ಲೇ ತಗೋಬೇಕು, ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ತಿನ್ನಬಾರ್ದು ಅಂದ ಮಾತ್ರಕ್ಕೆ ತುಂಬ ಕಂಟ್ರೋಲ್ ಕೂಡ ಇಟ್ಕೋಬಾರ್ದು. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ 1 ಕಪ್ ಅಷ್ಟು ವೈಟ್ ರೈಸ್ ತೊಗೊಂಡಿದ್ದೀನಿ. ಮೊದಲನೇ ದಿನ ಆಗಿರೋದ್ರಿಂದ ವೈಟ್ ರೈಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಆದರೆ ನಾನು ರೆಡ್ ರೈಸ್ ಅಥವಾ ಕುಚ್ಚಲಕ್ಕಿಯಿಂದ ಅನ್ನ ಮಾಡ್ಕೋತೀನಿ. ಹಾಗೆಯೇ ಅನ್ನದ ಜೊತೆಗೆ ಈರುಳ್ಳಿ ತಂಬಳಿ ತೊಗೊಂಡಿದ್ದೀನಿ. ನಂತರ ಸಾಂಬಾರಲ್ಲಿರುವಂಥ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ನೀರು ಮಜ್ಜಿಗೆ. ಇವಿಷ್ಟು ನನ್ನ ಇವತ್ತಿನ ಮಧ್ಯಾಹ್ನದ ಊಟದ ಮೆನು ಹೀಗಿದೆ. ಹಾಗೆ 5 ಗಂಟೆಗೆ ಕರ್ಬೂಜ ಹಣ್ಣನ್ನು ತಿಂದೆ. ಇದು ಕೂಡ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನೈಟ್ 8 ಗಂಟೆಗೆ ನಾನಿಲ್ಲಿ ರಾಗಿ ಸೂಪ್ನ ಮಾಡ್ಕೊಂಡಿದ್ದೀನಿ. ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಸೆಕೆಂಡ್ ಡೇ ಹೇಗಿರುತ್ತೆ ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ನಾನು ನೈಟ್ ಡಿನ್ನರ್ಗೆ ರಾಗಿ ಸೂಪ್ ಮಾಡ್ಕೊಂಡಿದ್ದೀನಿ. ಅದನ್ನ ವಿಡಿಯೋ ಮಾಡೋಕ್ಕೋದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ಮಾಡಿರುವಂಥ ವಿಡಿಯೋ ಇದೆ, ನಾನು ಆಲ್ರೆಡಿ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದಂಥದ್ದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದವರು ಅದನ್ನ ಚೆಕ್ ಮಾಡಿಕೊಂಡು ಅದೇ ರೀತಿ ಮಾಡ್ಕೋಬೋದು. ನೈಟ್ ನಾವು ಡಿನ್ನರ್ಗೆ ಸೂಪ್ಗಳನ್ನ ತಗೋಬೋದು, ಅಥವಾ ರಾಗಿ ಗಂಜಿ ತಗೋಬೋದು, ಇಲ್ಲ ರಾಗಿ ಸೂಪ್ ತಗೋಬೋದು, ಅಥವಾ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಆ ಥರ ತಗೋತೀರಾ ಅಂದರೆ ಒಂದೊಂದನ್ನು ತಿನ್ಬೋದು. ಏನೇ ನೀವು ನೈಟ್ ತಿಂತೀರಾ ಅಂದ್ರೂ 8 ಗಂಟೆಗೆಲ್ಲ ತಿಂದು ಮುಗಿಸ್ಬಿಡ್ಬೇಕು. ತಿಂಡಿ ತಿಂದು ಒಂದು 2-2.5 ಗಂಟೆ ಆದರೂ ಆಗಬೇಕು ನಿದ್ದೆ ಮಾಡೋದಕ್ಕೆ. ತಿಂಡಿ ತಿಂದ ತಕ್ಷಣ, ತಿಂಡಿ ಅಂತಲ್ಲ, ಡಿನ್ನರ್ಗೆ ನೀವು ಏನು ತಗೋತೀರಾ, ಅದು ಸೂಪ್ ಇರ್ಬೋದು, ಏನೇ ಇರ್ಬೋದು, ಅದನ್ನ ತಿಂದ ತಕ್ಷಣ ನೀವು ಹೋಗಿ ಮಲಗಬಾರ್ದು. 2 ಗಂಟೆ ಕಾಲ ಎದ್ದಿರಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಡಿನ್ನರ್ ಆದಮೇಲೆ ಒಂದು 4-5 ರೌಂಡು ಮನೆ ಒಳಗಡೆನೆ ವಾಕ್ ಮಾಡಿ. ನೈಟ್ ಮತ್ತೆ ನಾನು ಬಿಸಿ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಇವತ್ತಿನ ವೆಯ್ಟ್ ಲಾಸ್ ಜರ್ನಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಪುನಃ ವೆಯ್ಟ್ ಲಾಸ್ ಜರ್ನಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೋ ಇವತ್ತಿಂದನೇ ವೆಯ್ಟ್ ಲಾಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡಿ. ಖಂಡಿತ 100% ವೆಯ್ಟ್ ಲಾಸ್ ಆಗೇ ಆಗತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.